İtalay yemazonay İtalay yemazonay şibiradi ve tilali tallano jasayida ve tilali tallano jasayida dhim tom dhitagradim matanagi matanagi kuru kuleshna pariyaroye matanagi kuru kuleshna pariyaroye tagrudim 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 matanagi kuru kuleshna pariyaroye ತಮ್ಮಂದಿರೇ, ಈ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧವೇ ನಡೆಯಬೇಕೆಂದು ನಮ್ಮ ಹಿರಿಯವರಿಂದ ಕೌರವನ ಮುಖೇನವಾಗಿ ದುರವೆಳೆಯನ್ನು ಪಡೆದವನು ಶ್ರೀಹರಿ. ಆದ್ದರಿಂದ ಇಂದು ದುರವೆಳೆಯನ್ನು ಪಡೆದಂತ ಶ್ರೀಹರಿ ಧರ್ಮಯುದ್ಧವೇ ಆಗಬೇಕು ಎನ್ನುವುದಾಗಿ ನಾನು ಹೇಳಿದಂಥ ಮಾತು ಧರ್ಮವೇ ಆಗಲಿ ನೀತಿಯೇ ಆಗಲಿ ನ್ಯಾಯವೇ ಆಗಲಿ ಎಂಬುದಾಗಿ ನಾನು ವಾದಿಸಿದ್ದಲ್ಲವೇ? ಓ ತಮ್ಮಂದಿರೇ, ನಮ್ಮ 7 ಅಕ್ಷವಾಣಿ ಸೇನೆ ಕೌರವನದ್ದು 11 ಅಕ್ಷವಾಣಿ ಸೇನೆ ಸೇರಿ 18 ದಿನದ ಮಹಾಭಾರತ ಯುದ್ಧವನ್ನು ಕೈಗೊಂಡಿದ್ದೇವೆ. ನಿನ್ನೆಗೆ 17ನೇ ದಿವಸ ಕಳೆದು ಇಂದು ಬೆಳಗ್ಗಿನ ಸಮಯದಲ್ಲಿ ಮಾವ ಶಲ್ಯ ಹಾಗೂ ಶಕುನಿಯರು ಒಪ್ಪಿದ್ದಾರೆ. ಕೌರವನ ಬಲದಲ್ಲಿ ಸಾಮಾನ್ಯದವರೇ ಇದ್ದದ್ದು. ಅತಿರಥ ಮಹಾರಥರು, ವರಬಲಾನ್ವಿತರು, ಇಚ್ಛಾಮರಣಿಗಳು. ಆದರೆ ದುರ್ವಿಧಿ ಕೌರವನ ಪಾಲಿಗೆ ಎಲ್ಲರನ್ನು ಕಳೆದುಕೊಂಡ. ಈಗ 4 ಮಂದಿ ಉಳಿದಿದ್ದಾರೆ. ಕೃಪಾಚಾರ್ಯ, ಅಶ್ವತ್ಥಾಮರು, ಕೃತವರ್ಮ, ಕೌರವ. ಪಾಂಡವರಲ್ಲಿ ಅಳಿದಿದ್ದರು 5 ಮಂದಿ ಪಾಂಡವರು ನಾವು ಶ್ರೀಹರಿಯ ರಕ್ಷಣೆಯಿಂದ ಇದ್ದೇವೆ. ತಮ್ಮಂದಿರೇ, ಇಂದು 18 ದಿನದ ಯುದ್ಧದಲ್ಲಿ
ಮಾಡಬೇಕೆನ್ನುವಂತ ನಿಶ್ಚಯ ಮಾಡಿದಂತ ನಾವು ಕೌರವನ ಸುಳಿಯಿಲ್ಲ, ಎಲ್ಲಿ ಹೋಗಿದ್ದಾನೆ ಎನ್ನುವುದು ಗೊತ್ತಿಲ್ಲ. ಒಮ್ಮೆ 100 ಮಂದಿ ಕೌರವರಲ್ಲಿ ಒಬ್ಬ ಅಳಿದರು, 5 ಮಂದಿ ಪಾಂಡವರಲ್ಲಿ ಒಬ್ಬ ಅಳಿದರು. ರಾಜ್ಯ ಕೌರವರ ಪಾಲಿಗಾಗುತ್ತದೆ. ಆದ್ದರಿಂದ ಇಂದು ಮಧ್ಯಾಹ್ನ ಕೌರವನ ಸುಳಿಯಿಲ್ಲ. ಬೇವನಚರರು ಆಜ್ಞಾತಪ್ತರಾಗಿ ಹುಡುಕುತ್ತಾ ಹೋಗಿದ್ದಾರೆ. ನೋಡೋಣ, ಶ್ರೀಹರಿಯ ಇಚ್ಛೆ ಏನಿದೆಯೋ ಹಾಗೆ ಆಗಲಿ. ಶ್ರೀಹರಿ, ನೀನೇ ರಕ್ಷಿಸು. ನವಕೋಟಿ ದೈತ್ಯರು ಅನುವರದೊಳಗೆ ಮಾರುತಿಯು ಏನ ಜಾತ ನೆನೆಗಟಿ ವನಜಾಕ್ಷಗಿರಗಿ ಸಂದನವ ತುದಿಗೇರಿಕೊಳ್ಳಿದಳು. ಕೊರರಾಯ ನಿಧನೆಲ್ಲ ಕೊಳ್ಳು ಕೊರರಾಯನಿದನೆಲ್ಲ ಕಳ್ಳು ಇದನ್ನೆಲ್ಲ ಕಳ್ಳು ಇದನ್ನೆಲ್ಲ ಕಳ್ಳು ಸಂತಾಪದಿ ಮರುಗಿ ಇದನ್ನೆಲ್ಲ ಕಳ್ಳು ಇದನ್ನೆಲ್ಲ ಕಳ್ಳು ಸಂತಾಪದಿ ಮರುಗಿ ಮರುಗಿತಲ್ಲಯ ಭಾಗ್ಯ ವಿನೋದ ಇದನ್ನೆಲ್ಲ ಕಳ್ಳು ಸಂತಾಪದಿ ಮರುಗಿತಲ್ಲಯ ಭಾಗ್ಯ ವಿನೋದ. ಗುರುಕುಲ ಚಕ್ರಾಧಿಪತಿ ಎಂದು ಹೆಸರು ಪಡೆದಿರುವ ಈ ಕೌರವ ಎಂತಹ ಪರಿಸ್ಥಿತಿಯನ್ನು ನೋಡುತ್ತಿದ್ದಾನೆ. ಎಲ್ಲಿ ನೋಡಿದರಲ್ಲಿ ಹೆಣಗಳ ರಾಶಿ. ಪಾಂಡವರು ಕೌರವರನ್ನ ತಿದ್ದಿ ತೀಡಿ ಬೆಳೆಸಿದ ಆ ಗುರುದ್ರೋಣ ಮಲಗಿಬಿಟ್ಟಿದ್ದಾರಲ್ಲ. ಈ ಕಡೆ ನಡೆದು ಬರುತ್ತಿರುವ ಸಂದರ್ಭದಲ್ಲಿ ನೋಡುತ್ತಿರುವುದೇನು, 800 ವರ್ಷಗಳ ಕಾಲ ನಿರಂತರವಾಗಿ ಈ ಗುರು ಸಿಂಹಾಸನವನ್ನ ಹಸ್ತಿನಾವತಿಯನ್ನ ಬೆಳೆಸಿದ ಉಳಿಸಿದ ಆ ಭೀಷ್ಮಾಚಾರ್ಯರು ಶರಶೈಲಿಯಲ್ಲಿ ಮಲಗಿದ್ದಾರೆ. ಅಯ್ಯೋ, ಮಾವ ಶಲ್ಯ, ಶಕುನಿ ಎಲ್ಲರಿಂದ ದೂರವಾದಂತಹ ಈ ಕೌರವ ಇಂತಹ ದುರವಸ್ಥೆಯನ್ನ ಅನುಭವಿಸಬೇಕಾಗಿದೆಯಲ್ಲ. ಏನು ಮಾಡಲಿ, ಏನು ಮಾಡಲಿ? ಬರಿದೇ ನಿವರಳು ಕಾಲಲೆಗೆ ಬರಿದೇ ನಿವರಳು ಕಾಲಲೆಗೆ ನುದಲಿ ಕಾಲಲೆಗೆ ನುದಲಿ ಬರಿದೇ ನಿವರಳು ಕಾಲಲೆಗೆ ಕಾಲಲೆಗೆ ನುದಲಿ ಒಳಸರಿದಲೋ ಕಾದಲೆಗೆ ನುದಲಿ ನಾ ಕಾದಲೆಗೆ ನುದಲಿ ಒಳಸರಿದನು ಒಳಸರಿದನು ಕಾದಲೆಗೆ ನುದಲಿ ಒಳಸರಿದನು ಮನದಿ ಚಿಂತಿಸುತ್ತ ಏನು ಮಾಡೋಣ? ಈ ಹೊತ್ತಿನಲ್ಲಿ ಒಬ್ಬನೇ
ಈ ಪಾಂಡವರ ಸೈನ್ಯದೊಡನೆ ಯುದ್ಧ ಮಾಡುವುದಂತೂ ಅಷ್ಟು ಸುಲಭದ ಮಾತಲ್ಲ. ಹಾಗಾದರೆ ಗುರುಗಳು ಹೇಳಿಕೊಟ್ಟಂತಹ ಕೆಲವು ಸಂದರ್ಭದ ಕೆಲವು ಜಾಣ್ಮೆಯನ್ನು ಉಪಯೋಗಿಸಬೇಕು. ಈ ಸಂದರ್ಭದಲ್ಲಿ ಇಲ್ಲಿರುವುದು ಒಳ್ಳೆಯದಲ್ಲ. ಹಾಗಾಗಿ ಏನ್ ಮಾಡಬೇಕು? ಒಳ ಸರಿಯುತ್ತೇನೆ. ಕಾದಲೆ ಗಿನುತ್ತಲಿ ಹಿಡೀರಿ, ಕೊಚ್ಚಿರಿ. ಭೀಮ ಇಲ್ಲ, ತಪ್ಪಿಸಿಕೊಳ್ಳಬೇಕು. ಒಳ ಸರಿದನು ಒಳ ಸರಿದನು ಉರಗನಿದರಿಗೆ ಬರುವ ಯೋಗೇಶ್ವರನ ದರದಲ್ಲಿ ಗಜನಿ ಬೀಸಿ ತಿರುವೀರ ವೇಷದಲ್ಲಿ ಭೀಮಸೇನ ನಡ ಹೋದ. ಎಲ್ಲಿ ಅಡಗಿರ್ಪೆ ನರಗುರಿಯೇ, ಎಲ್ಲಿ ಅಡಗಿರ್ಪೆ ನರಗುರಿಯೇ, ಜನನಿ ಒಡಲ ಪೊಕ್ಕಲು ಬಿನೆದು ಉದರವ ಭಗವೇ ರಕ್ತವ ಕುಡಿವೆ. ಎಲ್ಲಿ ಅಡಗಿರ್ಪೆ ರೋಷದ ಭೀಮನೇಜನಾಗ ಎಲ್ಲಿ ಅಡಗಿರುವೆ? ನನಗೂ ನಿನಗೂ ನಡೆದಂತಹ ಕದನ ಕೋಲಾಹಲದಲ್ಲಿ ಸೋಲನ್ನ ಅನುಭವಿಸಿದ ನೀನು ಓಡಿ ಹೋಗುತ್ತಿರುವಯ್ಯ. ಯಾವೆಡೆಗೆ ಹೋಗುತ್ತಿರುವಿ? ಎಲ್ಲಿಗೆ ಹೋಗುತ್ತಿರುವಿ? ನಿನ್ನ ತಾಯಿಯ ಒಡಲನ್ನೇ ಸೇರಿಕೋ, ಭೂಗರ್ಭವನ್ನೇ ಸೇರಿಕೋ. ನಿನ್ನನ್ನ ಹೇಳಿದು ಯಾವುದು? ನನ್ನ ಭಾಷೆಯನ್ನ ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಕಡಲಿನ ಆಳದಲ್ಲಿ ಅಡಗಿದ್ದರೂ ಸಹ ಕಡಲಿನ ನೀರನ್ನ ಕುಡಿದು ನಿನ್ನನ್ನು ಎಳೆಯುತ್ತೇನೆ. ಭೂಗರ್ಭವನ್ನ ಸೇರಿದರೆ ಆದಿಶೇಷನ ಹಲ್ಲುಗಳನ್ನ ಕಳಚಿ ನಿನ್ನನ್ನ ಹೊರಗೆಡಹುತ್ತೇನೆ. ಬ್ರಹ್ಮನ ಹೊಟ್ಟೆಯನ್ನ ಸೇರಿದರು ಬ್ರಹ್ಮನ ಗಂಟಲನ್ನ ಔಕಿ ನಿನ್ನನ್ನ ಹೊರಗೆಳೆಯುತ್ತೇನೆ. ಎಲ್ಲಡಗಿರುವೆ? ಎಲ್ಲಡಗಿರ್ಪೆ ನರಗುರಿಯೇ, ಜನನಿ ಒಡಲ ಪೊಕ್ಕಲು ಬಿನೆದು 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 ತೈತ 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 ತೈದೋಯ್ ತೈತ ತೈತ ತೈದೋಯ್. ವಯದಿ ಒಳ ಸರಿದನು ಭಯದಿ ಒಳ ಸರಿದನು ಜನನಿ ಒಡಲ ಪೊಕ್ಕಲು ಬಿನೆದು 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 ಉದರವ ಭಗವೇ ರಕ್ತವ ಕುಡಿವೆ. ಭೋ 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 ನರಗುರಿ ತೈತ ತೈತ ತೈದೋದಿನ ತೈತ ತೈದೋಯ್
ಮರುದ ಸಂಭವನೆಂದು ಮೂದಲಿಸಿ ಬರುತ್ತಿರಲು ಮರುದ ಸಂಭವನೆಂದು ಮೂದಲಿಸಿ ಬರುತ್ತಿರಲು ಕುರುಪತಿಯ ಭಯದೊಳತಿ ಮರುಗಿ ಸರಿದ ನಿಂದ್ರಾದಿಶ ಮುಖನಾಗಿ ಕಣನೊಳಗೆ ಜರುಗಿದಾನೆ ಕಾಂಗಿಯಾಗಿ ಕೊಚ್ಚಿರಿ, ಹಿಡಿಯಿರಿ, ಹೊಡೆಯಿರಿ. ಏನು ಮಾಡಲಿ? ಒಬ್ಬಂಟಿಯಾಗಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಓಡುವುದೊಂದೇ ದಾರಿ. ಏನು ಹೇಳಿದ? ತಾಯಿಯ ಒಡಲು ಹೊಕ್ಕರು ಬಿಡೆನು. ಚಂದ್ರವಂಶದ ನನ್ನ ತಾಯಿಯ ಆ ಗರ್ಭಕ್ಕೆ ಎಂತಹ ಅಪಮಾನ! ಛೇ, ಏನು ಮಾಡಲಿ? ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು? ನೋಡುತ್ತಿರುವಂತಹ ಸಂದರ್ಭದಲ್ಲಿ 18 ದಿನಗಳ ಹಿಂದಿನ ಆ ದಿನ ನೆನಪಿಗೆ ಬರುತ್ತಾ ಇದೆ. ನನ್ನೊಡೆಯನ ಕಾಲಿಗೆ ಏನು ಆಗದಿರಲಿ ಎಂದು ರತ್ನ ಗಂಬಳಿಗಳನ್ನ ಹಾಸಿ ಛತ್ರ ಚಾಮರಾದಿಗಳಿಂದ ನನಗೆ ಗಾಳಿಯನ್ನ ಬೀಸುತ್ತಾ ಆ ರಾಜ ಭಟರು ನನ್ನೊಂದಿಗಿದ್ದು ಛತ್ರ ಚಾಮರಗಳನ್ನ ಬೀಸಿ ಛತ್ರಗಳನ್ನ ಹಿಡಿದು ಆ ಗೌರವಿಸಿದ ರೀತಿ ಕೇವಲ 18 ದಿನಗಳ ಹಿಂದೆ ಆ ಬೀಸುವ ಗಾಳಿಯಿಂದ ತಣ್ಣನೆಯ ಅನುಭವವನ್ನ ಪಡೆದಂತಹ ಈ ಚಕ್ರವರ್ತಿ ಕೌರವೇಶ್ವರ ಇಂದು ನೆಲದ ಝಳ ಮೇಲೆ ಬಿಸಿಲಿನ ತಾಪ ಇವುಗಳೆರಡರ ನಡುವೆ ಎಂತಹ ದುಸ್ಥಿತಿ ಈ ಕೌರವರಿಗೆ ಬಂದೊದಗಿತು. ಹಾಗಿರುವಾಗ ಹೀಗೆ ಬಿಡುವುದಕ್ಕಾಗ್ತದೆ? ಎನಿದು ಬಲವಿರಲು ಮತ್ತೆನಿತು ಸಂಪದವಿರಲು, ಎನಿದು ಬಲವಿರಲು ಮತ್ತೆನಿತು ಸಂಪದವಿರಲು, ಎನಿದು ಭಟರಿರಲು ಮುದದಿಲ್ಲ, ಎನಿದು ಭಟರಿರಲು ಮುದದಿಲ್ಲ, ಎನ್ನುವುದೇನೈ ದೈವ ಬಲವಿಲ್ಲ, ಎನ್ನುವುದೇನೈ ದೈವ ಬಲವಿಲ್ಲ, ದೈವ ಬಲವಿಲ್ಲ, ದೈವ ಬಲವಿಲ್ಲ, ದೈವ ಬಲವಿಲ್ಲ. ಇನಿದಾದುದರ ಸಕೇಳ